ನಿಮ್ಮ ಹೆಸರೇನು? ಮೋನಿಶಾ. ಮೋನಿಶ್ ಅವ್ರು ಏನು ಮಾಡ್ತಾ ಇದ್ದೀರಿ? BSc? MLT. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 4 years ಇಂದ. 4 years ಇಂದ. ಹಾ. ಓಕೆ, ನಿಮ್ಗೊಂದು ಪ್ರಶ್ನೆ. ಹಾ. ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡಬೇಕು. ಏನು ಕೆಲಸ ಒಳ್ಳೇದು ಅಂದ್ರೆ? ಎಲ್ಲದು ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಹೆಲ್ಪ್ ಮಾಡಬೇಕು. ಓಕೆ, ಯಾರಿಗೆ ಏನ್ ನೀಡಿದೆ ಅದನ್ನ ನಾವು ಏನ್ ಮಾಡಿದ್ರೆ ಯಾವತ್ತಾದ್ರೂ ಒಂದಿನ ಆದ್ರೂ ನೆನ್ಸ್ಕೋತಾರೆ. ನೆನ್ಸ್ಕೋತಾರೆ ಅಂತೀರಾ? ಹೌದು. ಅದೊಂದೇ ಆಪ್ಷನ್ ಇರೋದು? ಅದು ಬಿಟ್ಟು ಬೇರೆ ಏನಿಲ್ವಾ? ನನ್ನ ಪ್ರಕಾರ ಅದೊಂದೇ. ಅದೊಂದೇ ಅಂತೀರಾ? ಒಳ್ಳೆ Okay. ಕೆಲಸ ಮಾಡಬೇಕು. Okay. ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಬೇಕಾ? ಹಾ. ಓಕೆ, ಆಕ್ಚುಲಿ ನನ್ಗೆ ಬೇರೆಯವ್ರು ಯಾರೋ ಬೇರೆ ಹೇಳಿದ್ರು. ಏನಂತ? ಇಲ್ಲ, ಊರೆಲ್ಲ ಸಾಲ ಮಾಡ್ಬೇಕಂತೆ. ನಾವು ಸತ್ತ ಮೇಲೆ ತುಂಬಾ ಜನ. ಅದು ಬೈಕೊಳ್ಳೋದು, ಆಕ್ಚುಲಿ ನೆನ್ಸ್ಕೊಳ್ಳೋದಲ್ಲ. ಹೌದಾ? ನಿಜಾನೇ ಅದು? ಅವ್ರು ಅನ್ಕೊಂತಾರೆ ಇಷ್ಟು ದಿನ ನಾವು ಕಷ್ಟಪಟ್ಟು ಕೊಟ್ಟಿರ್ತೀವಿ ಸಾಲ, Okay. ಅದನ್ನ ತೀರ್ಸಿಲ್ಲ, ಹಂಗೆ ಹೊಟ್ಟೋಗ್ಬಿಟ್ರು ಸತ್ತೋಗ್ಬಿಟ್ರು ಅಂತ ಬೈಕೋತಾರೆ. ಅದು ಬೈಕೊಳ್ಳೋದ? ಯಾರೋ ನಮ್ಗೆ ಊರೆಲ್ಲ ನೆನ್ಸ್ಕೋಬೇಕು ಏನ್ ಮಾಡ್ಬೇಕು ಅಂತ ಕೇಳಿದಕ್ಕೆ ಒಂದ್ ಸ್ವಲ್ಪ ಜನ ಅವ್ರು ಹೇಳಿದ್ದು ಊರೆಲ್ಲ ಸಾಲ ಮಾಡ್ಬೇಕಂತೆ. ಅದು ಸುಳ್ಳು. ಸುಳ್ಳ? ಹಾ. ಒಳ್ಳೇದ್ ಮಾಡ್ಬೇಕು ಎಲ್ಲರಿಗೂ ನೀಡಿರೋರ್ಗೆ. ಸೊ ಓಕೆ, ನಿಮ್ಗೆ ಇನ್ನೊಂದು ಪ್ರಶ್ನೆ, ಓಕೆನಾ? ನೀವು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿ ಚಿಕ್ಕ ವಯಸ್ಸಲ್ಲಿ? medium. ಇಂಗ್ಲಿಷ್ ಮೀಡಿಯಂ. ಓಕೆ, ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಫಾದರ್ ಹಾ. ವಿಚ್ ಸನ್ ಯು ಆರ್ ಅಂತ ಕೇಳ್ಬೇಕು. ಇಲ್ಲ, ರಾಂಗ್. ನಿಮ್ಮ ಅಪ್ಪನ ನೀನು ಯಾವ ಮಗ ಆಗ್ಬಿಡ್ತದೆ? ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಬೇಕು. ಇದು ಆಕ್ಚುಲಿ ನಮ್ಗೆ ಇನ್ನೊರ್ಗೆ ಆನ್ಸರ್ ಸಿಕ್ಕಿಲ್ಲ. ನೋಡೋಣ, ನೀವು ಹೇಳ್ತೀರಾ ಅಂತ ಟ್ರೈ ಮಾಡಿ. ಹೌದು. ಫಾರ್ ಯುವರ್ ಫಾದರ್ ವಿಚ್ ನಂಬರ್ ಆಫ್ ಸನ್ ಯು ಆರ್. ಅದು ಕರೆಕ್ಟಾ? ಹಾ. ಓಕೆ, ಟ್ರೈ ಮಾಡಿ ನೋಡ್ತೀವಿ. ಓಕೆ, ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ರೀ. ವೆಲ್ಕಮ್. ಹಾಯ್ ಬ್ರೋ, ಏನು ಸಮಾಚಾರ? ನಿಮ್ಮ ಹೆಸರೇನು? ಸಂಜಯ್ ಕಾಂತ್. ಸಂಜಯ್ ಕಾಂತ್. ಹಾ. ರಜನಿಕಾಂತ್ ಗೊತ್ತು, ನೀವು ಸಂಜಯ್ ಕಾಂತ? ಹಾ. ಓಕೆ, ಏನ್ ಮಾಡ್ತಾ ಇದೀರಿ ನೀವು? ಕಾಲೇಜ್ ಹೋಗ್ಬಿಟ್ಟು ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗ್ತಾ ಇದೀರಾ? ನೀವು ಉತ್ತರ ಕರ್ನಾಟಕನಾ? ಇಲ್ಲ ಇಲ್ಲ. ಇಲ್ವಾ? ಓಕೆ, ನಿಮ್ಗೊಂದು ಪ್ರಶ್ನೆ. ಏನು? ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಯಾರಿಗಾದ್ರೂ ಒಳ್ಳೇದು ಮಾಡಿರ್ಬೇಕು, ಎಲ್ಲರಿಗೂ ಗೊತ್ತ. ಏನ್ ಮಾಡ್ಬೇಕು ಒಳ್ಳೇದು ಅಂದ್ರೆ? ಒಳ್ಳೇದಂದ್ರೆ ಏನಾದ್ರೂ ದಾನ ಮಾಡೋದು ಆ ಥರ. ಆತರ ಮಾಡಿದ್ರೆ ಒಳ್ಳೇದು. ಅವಾಗ ಜ್ಞಾಪಿಸ್ಕೊಂತಾರ ನಮ್ಮನ್ನ? ಆಗ್ಲೂ ಯಾರು ಅಷ್ಟು ಜ್ಞಾಪಿಸ್ಕೊಲ್ಲ. ನೋಡೋದು ಎಲ್ಲ ನೀವೇ ಹೇಳ್ತಾ ಇದೀರಾ. ಮತ್ತೆ ಏನ್ ಮಾಡ್ಬೇಕು ನಾವು? ಜನ ನಮ್ಮನ್ನ ನಾವು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ನಾನೆಲ್ಲ ಆಮೇಲೆ ಹೇಳ್ತೀನಿ, ನಿಮ್ಗೂ ಕೇಳ್ತೀನಿ. ನಂಗೆ ಗೊತ್ತಾಯ್ತು ನಿಮ್ಗೆ ಗೊತ್ತಿದೆ ಅಂತ ಆನ್ಸರ್. ನನಗೆ ಗೊತ್ತಿಲ್ಲ, ಇವ್ರು ನನಗೆ ಗೊತ್ತಿಲ್ವಾ? ಹಾ. ಓಕೆ, ನೀವು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷ್. ಇಂಗ್ಲಿಷ್ ಮೀಡಿಯಮ್ಮ. ಓಕೆ, ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಫಾರ್ ಯುವರ್ ಡ್ಯಾಡ್. ಆರ್ ಯುವರ್ ಡ್ಯಾಡ್, ವೈಫ್, ಚಿಲ್ಡ್ರನ್? ಸರಿ, ಟ್ರೈ ಮಾಡಿ ಮೇಡಮ್. ಸರ್, ನೀವು ಜ್ಞಾಪಿಸ್ಕೊಳ್ಳಿ ಅಷ್ಟೊತ್ತಿಗೆ ಇವ್ರು ಕೇಳ್ತೀನಿ. ಹಾಯ್ ಬ್ರೋ, ನಿಮ್ಮ ಹೆಸರೇನು? ಪವನ್. ಏನು ಮಾಡ್ತಾ ಇದ್ದೀರಿ ನೀವು? ಸೇಮ್ ಸ್ಟಡೀಸ್. ಸೇಮ್ ಸ್ಟಡೀಸ್ ಅಂದ್ರೆ ಏನು? ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಕಾಲೇಜ್ಗೆ ಏನು ಓದ್ತಾ ಇದ್ದೀರಾ? ಸೆಕೆಂಡ್ PUC. ಓಕೆ, ಏನು ತೊಗೊಂಡಿದ್ದೀರಾ? ಕಾಮರ್ಸ್. ಕಾಮರ್ಸ್. ಓಕೆ, ಊರವರೆಲ್ಲ ನಾವು ಸತ್ತ ಮೇಲೆ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಒಳ್ಳೇದ್ ಮಾಡಿದಾಗ ಜ್ಞಾಪಿಸ್ಕೊಳ್ಳಲ್ಲ, ಅವ್ರಿಗೆ ಕೆಡ್ದು ಮಾಡ್ಬೇಕು. ಸಾಯೋರ್ಗೂ ಜ್ಞಾಪನ ಇಟ್ಕೊಂತಾರೆ. ಏನು ಕೆಟ್ಟದಂದ್ರೆ ಏನು ಮಾಡಬೇಕು? ಅರೆ ಅವ್ರಿಗೆ ಇಷ್ಟ ಇಲ್ದ್ರೆ ಕೆಲಸ ಮಾಡ್ಬೇಕು, ಅವಾಗ ಜ್ಞಾಪಿಸ್ಕೋತಾರೆ. ಹಾ. ಸಖತ್ತಾಗಿ ಹೇಳಿದ್ರು ಮಾತ್ರ. ಓಕೆ, ಆಕ್ಚುಲಿ ಏನು ಗೊತ್ತಾ ಆನ್ಸರು? ಜನ ನಾವು ಸತ್ತ ಮೇಲೆ ಜ್ಞಾಪಿಸ್ಕೋಬೇಕಂದ್ರೆ ಊರೆಲ್ಲ ಸಾಲ ಮಾಡ್ಬೇಕಂತೆ. ಅವಾಗ ಸತ್ತ ಮೇಲೆ ನಾನು ದುಡ್ಡು ಕೊಡ್ಬೇಕಾಯ್ತು, ಹೋಗ್ಬಿಟ್ಟ ಅಂತ. ಓಕೆ, ನೀವು ಟ್ರೈ ಮಾಡಿ. ನಿಮ್ಮ ಅಪ್ಪ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು? ಫಾರ್ ಯುವರ್ ಫಾದರ್ ಹೌ ಮೆನಿ ಚಿಲ್ಡ್ರನ್ಸ್ ಯು? ರಾಂಗು. ನಿಮ್ಮ ಅಪ್ಪ ನೀನು ಎಷ್ಟನೇ ಮಗ ಅಂತ ಬೇಕು. ಆನ್ಸರ್ ಏನು ಇದಕ್ಕೆ? ಗೊತ್ತಿಲ್ವಾ? ನಾವು ಹೇಳಲ್ಲ ಆನ್ಸರು. ಗೊತ್ತಿಲ್ಲ. ನಿಮ್ಗೆ ಗೊತ್ತಿರಬೇಕು ಇಲ್ವಾ? ಗೊತ್ತಿಲ್ಲ. ಸರಿ ಬಿಡಿ, ಪ್ರೋಗ್ರಾಮ್ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಓಕೆ, ನಿಮ್ಮ ಹೆಸರು ಹೇಳ್ರಿ. ಸುಪ್ರೀತಾ. ಸುಪ್ರೀತಾ ಅವ್ರು ಏನು ಮಾಡ್ತಾ ಇದ್ದೀರಾ? ಸೆಕೆಂಡ್ PU. ಯಾಕೆ ಹೆದರ್ತಾ ಇದ್ದೀರಾ? ಅಯ್ಯೋ ದೇವ್ರೆ. ಓಕೆ, ಜನ ನಾವು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಆ ಥರ ಏನಿಲ್ಲ. ಅಲ್ಲ ರೀ, ಜನ ನಾವು ಸತ್ತ ಮೇಲೂ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡ್ಬೇಕಂತ? ಸೊಸೈಟಿಗೆ ಒಳ್ಳೆ ಹೆಸರು ತಗೋಬರ್ಬೇಕು. ಏನು ತೊಗೊಂಬರ್ಬೇಕು ಸೊಸೈಟಿಗೆ? ಅಂದ್ರೆ ಗುಡ್ ಥಿಂಗ್ಸ್ ಮಾಡಬೇಕು. ಏನು ಗುಡ್ ಥಿಂಗ್ಸ್ ಯಾವುದು? ಅಂದ್ರೆ ಹೆಲ್ಪ್ ಮಾಡೋದು. ಅದೇ ಏನು ಹೆಲ್ಪ್ ಮಾಡ್ಬೇಕು ಹೇಳಿ? ಜ್ಞಾಪಿಸ್ಕೋಬೇಕು ಒಟ್ಟು ಜನ ನಮ್ಮನ್ನ. ಆ ಥರದೊಂದು ಐಡಿಯಾ ಕೊಡಿ. ಅಂದ್ರೆ ಯಾರಾದ್ರೂ ಪ್ರಾಬ್ಲಮ್ ಇಲ್ಲದ್ರೆ ಹೆಲ್ಪ್ ಮಾಡ್ಬೇಕಲ್ಲ. ಹೆಲ್ಪ್ ಮಾಡಿದ್ರೆ ಅವ್ರು ಜ್ಞಾಪಿಸ್ಕೋತಾರಾ? ತುಂಬಾ ಜನಕ್ಕೆ ಸೇವೆ ಮಾಡ್ಬೇಕು. ಗ್ರೀಡಿನೆಸ್ ಇರಬಾರ್ದು. ಏನಿರಬಾರ್ದು? ಗ್ರೀಡಿನೆಸ್ ಇರಬಾರ್ದು. ಹಂಗಂದ್ರೆ ಕನ್ನಡದಲ್ಲಿ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಈಗ ನಾವು ತುಂಬಾ ಜನಕ್ಕೆ ಸಹಾಯ ಮಾಡಿದ್ನಪ್ಪ, ಯಾರು ಜ್ಞಾಪಿಸ್ಕೊಳ್ಳೇ ಇಲ್ಲ. ನೀವು ಕರೆಕ್ಟಾಗಿ ಸಹಾಯ ಮಾಡಿಲ್ಲ ಅಂತ. ಓ ಹಂಗೆ. ಕರೆಕ್ಟಾಗಿ ಸಹಾಯ ಅಂದ್ರೆ ಯಾವ ಥರ? ಅಂದ್ರೆ ಸ್ಟಡೀಸ್ ಅಲ್ಲಿ, ಎಜುಕೇಶನ್, ಹಾಸ್ಪಿಟಲ್, ಆ ಥರ. ಓಕೆ, ಸರಿ, ನಿಮ್ಗೆ ಇನ್ನೊಂದು ಪ್ರಶ್ನೆ. ನೀವು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷಾ? ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಈಗ ಇಂಗ್ಲೀಷ್ ಸಖತ್ತಾಗಿ ಮಾತಾಡ್ತಾ ಇದ್ರಿ ಅವಾಗಿಂದ. ನೀವು ಒಂದೊಂದು ಪದನೂ ಆಂಗ್ಲ ಭಾಷೆ ಉಪಯೋಗಿಸಿದ್ರಿ. ಇದನ್ನ ಹೇಳಿ ನೋಡೋಣ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಂಗೆ ಗೊತ್ತಾಗಿಲ್ಲ. ಗೊತ್ತಾಗ್ಲಿಲ್ವಾ? ನೀವೇನು ಭಾಷೆ ಮಾತಾಡೋದು ಮನೆಯಲ್ಲಿ? ಕನ್ನಡ. ಕನ್ನಡ. ಮತ್ತೆ ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೇಳಿ ಸಾಕು. ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಪರವಾಗಿಲ್ಲ ಬಿಡಿ, ನಾನು ನಿಮ್ಗೆ ಆಮೇಲೆ ಆನ್ಸರ್ ಹೇಳ್ತೀನಿ.
ಚೈತನ್ಯನ ನೀವು? ಓ, ಶ್ರೀ ಚೈತನ್ಯ ಸ್ಕೂಲು. ಓಕೆ ಓಕೆ, ಕಾಲೇಜ್. ಹೌದಾ? ಓಕೆ, ಸಾರಿ. ಓಕೆ, ಸರಿ. ಒಂದು ಪ್ರಶ್ನೆ ನಿಮಗೆ. ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ತುಂಬಾ ಹರಾಮಿ ಕೆಲ್ಸ ಮಾಡಿದ್ರೆ ಸಕ್ಕದಾಗಿ ನೆನ್ಪಿಟ್ಕೊಂತಾರೆ. ಆರಾಮಿ ಕೆಲಸ. ಉತ್ತರ ಕರ್ನಾಟಕನಾ? ಇಲ್ಲ ಓಕೆ, ಏನ್ ಮಾಡ್ಬೇಕಂತ ಅದು? ಅಂದ್ರೆ ಯಾರು ತುಂಬಾ ನೆನ್ಪಿಟ್ಕೋಬೇಕಂದ್ರೆ ಅವ್ರು ಕೆಟ್ಟದಂತೂ ಮಾಡ್ಬಾರ್ದು, ಏನಾದ್ರು ಒಂದು ಕಿತಾಪತಿ ಮಾಡ್ಬೇಕು. ಓಕೆ, ಹಿಂಗ್ ಮಾಡಿದ್ರೆ ಹಿಂಗ್ ನೆನ್ಪಿಟ್ಕೋಬೇಕು ಅಂತ. ಅವ್ರ ಲೈಫಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ಸ್ ಅಂತ ಅಲ್ಲ, ಅವ್ರ ಲೈಫಲ್ಲಿ ಅವ್ರು ನೆನ್ಪಿಟ್ಕೋಬೇಕು, ಇವರಿಂದ ಹಿಂಗಾಗಿತ್ತು ನನ್ಗೆ ಅಂತ. ಸೊ ಏನಾದ್ರೂ ಮಾಡಬಾರ್ದು ಕೆಲಸ ಮಾಡ್ಬಿಡ್ಬೇಕು, ಆವಾಗ ಅವ್ರು ಜ್ಞಾಪಿಸ್ಕೋತಾರೆ. ಒಳ್ಳೇದ್ ಮಾಡಿದ್ರೆ ಯಾರು ಜ್ಞಾಪಿಸ್ಕೊಳ್ಳಲ್ಲ. ನೆನ್ಪಿಟ್ಕೊಳ್ಳಲ್ಲ. ಓಕೆ, ಏನ್ ಮಾಡ್ಬೋದು ಹೇಳಿ ಅಂತ ಜ್ಞಾಪಿಸ್ಕೊಳಕ್ಕೆ? ಯಾರಿಗಾದ್ರೂ ಇಬ್ರು ಮಧ್ಯ ಜಗಳ ತಂದಿಕ್ಬೋದು. ಜಗಳ ತಂದಿಟ್ಬಿಡ್ಬೇಕು. ನನ್ನ ಮಗ ಇವ್ನು ಸತ್ತಲ್ಲ, ಇವನೇ ಕಣ ಜಗಳ ತಂದಿಟ್ಟಿದ್ ನಮ್ಗೆ ಅಂತಾರೆ. ಬ್ರೇಕಪ್ ಮಾಡಿಸ್ಬೋದು. ಬ್ರೇಕಪ್. ಓಕೆ, ಅದ್ ಬಿಟ್ಟು ಅದೇ ಅಷ್ಟೇ. ಅಷ್ಟೇ. ಓಕೆ, ಸೂಪರ್, ಚೆನ್ನಾಗಿ ಹೇಳಿದ್ರು. ಓಕೆ, ನೀವು ಟ್ರೈ ಮಾಡಿ. ನಿಮ್ಮಪ್ಪನ್ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡಿ ನೋಡಿ, ಟ್ರೈ ಮಾಡಿ. ಪರವಾಗಿಲ್ಲ, ಯಾರು ಹೇಳಿಲ್ಲ, ಬಟ್ ನೀವು ಟ್ರೈ ಮಾಡಿ. ಯಾರ ಕೈಲೂ ಹೇಳಕ್ಕಾಗಿಲ್ಲ ಇನ್ನೋರ್ಗು. ನಿಮ್ಮ ಅಪ್ಪಗೆ ನೀವು ಎಷ್ಟನೇ ಮಗ ಮಗ ಅಂತ, ಎಷ್ಟನೇ ಮಗ ಅಂತ ಮಗನೇ ಇಂಗ್ಲೀಷಲ್ಲಿ. ಹೇಳ್ಬೇಕಾ, ಮಗನೇ? ಮಗನೇ. ನಿಮ್ಮ ಮಗಳಾದ್ರೂ ಪರವಾಗಿಲ್ಲ, ಎಲ್ಲ ಒಂದೇ ಅಲ್ವಾ? ಬಟ್ ವಿಚ್ ಡಾಟರ್? ಇಲ್ಲ, ಹಾ, ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ? ಫಾರ್ ಯೋರ್ ಫಾದರ್ ಹೌ ಮೆನಿ ಚೈಲ್ಡ್ಸ್ ಅಂತ ಕೇಳಿದೀನಿ. ಹಾ, ಓಕೆ. ಅಂದ್ರೆ ನಿಮ್ಮ ಅಪ್ಪನ ನೀನು ಎಷ್ಟು ಜನ ಮಕ್ಕಳಾಗೋಯ್ತದ, ಹಂಗ್ ಬೇಡ. ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಬೇಕು. ಈಗ ನಾನು ಕೇಳಲ್ಲ, ನಿಮ್ಮ ಅಪ್ಪನ ಎಷ್ಟನೇ ಮಗ ನೀನು ಕೇಳಲ್ವಾ? ಹಂಗೆ ನೋಡಿ, ಹೆಂಗೆ ಹೇಳಿದ್ರು ಹಂಗೆ ಇಂಗ್ಲೀಷಲ್ಲಿ ಕೇಳಿ ನೋಡೋಣ. ನಿಮ್ಮ ಫ್ರೆಂಡಾ? ಕೇಳಿ. ಸೊ ಅದೇ ಯಂಗೆಸ್ಟ್ ಆರ್ ಎಲ್ಡೆಸ್ಟ್ ಅಂತ ಕೇಳ್ಬೋದು. ಕೇಳ್ಬೋದು ಅಷ್ಟೇನಾ? ಬಟ್ ನೋಡಿ, ಅದಕ್ಕೆ ಆನ್ಸರ್ ಎಲ್ಲ ಗೊತ್ತಾ ನಿಮ್ಗೆ? ಇದು ಯಾರ ಕೈಲೂ ಹೇಳಕ್ಕಾಗಿಲ್ಲ. ಇಂಗ್ಲಿಷ್ ಸೆಂಟೆನ್ಸ್ ಫಾರ್ಮೇಷನ್ ಆಗಲ್ಲ. ಸರಿ, ಓಕೆ. ಜನ ಜ್ಞಾಪಿಸ್ಕೋಬೇಕಂದ್ರೆ ಆಮೇಲೆ ಹೇಳ್ತೀನಿ, ಇವ್ರಿಗೊಂದು ಕೇಳ್ಬಿಟ್ಟು ಆಮೇಲೆ. ಹಾಯ್ ಬ್ರೋ, ಬಲ್ಲಿ. ಕಾಣಿಸ್ಕೊಳಂಗಿಲ್ವಾ? ಕಾಣಿಸ್ಕೊಳಂಗಿಲ್ವಾ? ಗೊತ್ತಿಲ್ಲ, ನಾಚಿಕೆ ಜಾಸ್ತಿ. ಯಾಕೆ? ಬಾ ಬ್ರೋ ಇಲ್ಲಿ. ಓಕೆ, ಏನು ಗೊತ್ತಾ ಆ್ಯಕ್ಚುಲಿ ಆನ್ಸರು? ಜನ ನಾವು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕು ಅಂದರೆ ಊರೆಲ್ಲ ಸಾಲ ಮಾಡ್ಬೇಕಂತೆ. ಎಲ್ಲರ ಹತ್ರ ದುಡ್ಡು ಇಸ್ಕೊಂಡ್ಬಿಡ್ಬೇಕಂತೆ. ಸತ್ತ ಮೇಲೆ ಅವರೇ ಹುಡ್ಕೊಂಬತ್ತಾರ, ಅಯ್ಯೋ ನಾನು ದುಡ್ಡು ಕೊಡ್ಬೇಕಾದ್ರೆ ಸತ್ತೋಗ್ಬಿಟ್ನಲ್ಲ ಅಂತ. ಅವಾಗ ಜ್ಞಾಪಿಸ್ಕೋತಾರಂತೆ ಜಾಸ್ತಿ. ಅವ್ನು ಹೋಗ್ಬಿಟ್ನಪ್ಪ, ಮೊನ್ನೆ 5,000 ರೂಪಾಯಿ ಇಸ್ಕೊಂಡಿದ್ದ ಅಂತ. ಹಿಂಗೆ ಸತ್ತಾಗ ಜಾಸ್ತಿ ಜನನು ಬರ್ತಾರೆ. ಜಾಸ್ತಿ ಜನನೂ ಬರ್ತಾರೆ, ನೋಡಕ್ಕೂ ಬರ್ತಾರೆ. ಈ ನನ್ನ ಮಗನೇ ನಾನು ದುಡ್ಡು ಇಸ್ಕೊಂಡಿದ್ದು ಅಂತಾರೆ. ಅವಾಗ ಅವ್ರವರೇ ಗೊತ್ತಾಗ್ಬಿಡ್ತೈತೆ, ನಿನ್ನ ಹತ್ರ ಇಸ್ಕೊಂಡಿದ್ದೇನೋ ಅಂತ. ಅವಾಗ ಎಲ್ರಿಗೂ ಗೊತ್ತಾಯ್ತದೆ, ಊರವ್ರಿಗೆಲ್ಲ ಅಲ್ವಾ? ಕರೆಕ್ಟ್. ಆನ್ಸರ್.